ಪ್ರತಿ ವರ್ಷ ನಮ್ಮ ಮೈಸೂರು ಅರಮನೆಯವರು ಆಯೋಜಿಸುವಂಥ ಒಂದು ಫಲಪುಷ್ಪ ಪ್ರದರ್ಶನ, ಅದು ಮಾಗಿ ಉತ್ಸವದಲ್ಲೇ ಬರುವಂಥ ಕಾರ್ಯಕ್ರಮ. ಇದು ಭಾಳಷ್ಟು ಆಕರ್ಷಣೆ ಕೊಡುತ್ತೆ. ಎಲ್ಲ ನಮ್ಮ ಜನಾಂಗಕ್ಕೆ, ಮೈಸೂರು ಜನ ಇರ್ಬೋದು, ಹೊರಗಿನ ಜನ ಇರ್ಬೋದು, ಹೊರ ದೇಶದಿಂದ ಬರೋಂಥವ್ರಿಗೆಲ್ಲ ಒಳ್ಳೆಯ ಒಂದು ಆಕರ್ಷಣೆ ಕೊಡುತ್ತೆ. ಪ್ರತಿ ವರ್ಷ ಒಂದಲ್ಲ ಒಂದು ಥೀಮ್ ಮಾಡ್ಕೊಬರ್ತಾರೆ. ಈ ಮುಂಚೆ ಎಲ್ಲ ಭಾಳ ದೊಡ್ಡದಾಗಿ ಈ ಅರಮನೆಗಳ ಒಂದು ಥೀಮ್ಗಳು ಬರ್ತಾಯಿತ್ತು. ಅಕ್ಷರಧಾಮ ಥೀಮ್ ಬಂದಿತ್ತು, ಮತ್ತು ರಾಮ ಮಂದಿರ ಥೀಮು ಬಂದಿತ್ತು. ಈ ಬಾರಿ ಶೃಂಗೇರಿ ದೇವಸ್ಥಾನ ಅಂದರೆ ಒಂದು ಮಾನ್ಯುಮೆಂಟು, ಅದು ವಿರೂಪಾಕ್ಷ ದೇವರಿರೋಂಥ ಒಂದು ಮಾನ್ಯುಮೆಂಟು, ಅದು ಒಂದು ಈ ಸರಿಯ ಒಂದು ಭಾಳ ಆಕರ್ಷಣೆ ಅಂದರೆ ತಪ್ಪಾಗಲಾರದು. ಯಾಕೆಂದರೆ ಇದು ತುಂಬ ಒಂದು ಅಗಲ ಒಂದು 80ರಿಂದ 100 ಅಡಿ ಬರುತ್ತೆ, ಉದ್ದ ಹೈಟ್ ಬಂದು ಒಂದು 40 ಅಡಿ ಬರುತ್ತೆ. ಇದರಲ್ಲಿ ಏನಂದರೆ ಡಚ್ ವೆರೈಟಿ ರೋಸಸ್ಸು, ಕ್ರೈಸಾಂಥಿಮಮ್, ಸ್ಟ್ಯಾಂಡರ್ಡ್ ಕ್ರೈಸಾಂಥಿಮಮ್ಮು, ವಿವಿಧ ಜಾತಿಯ ಹೂಗಳು ಅಲಂಕಾರಕ್ಕೆ ನಾವು ಉಪಯೋಗಿಸ್ತಾ ಇದ್ವಿ. ಈ ಒಂದು ಮಾಗಿ ಉತ್ಸವ 21ರಿಂದ 30ನೇ ತಾರೀಕು ಗಂಟ ಏನು ನಡೀತದೆ, ಇದರಲ್ಲಿ ನಮಗೆ ಇದಲ್ಲದೆ ಮಕ್ಕಳಿಗೆ ಆಕರ್ಷಣೆ ಕೊಡೋದಕ್ಕೆ ತುಂಬ ವೆರೈಟೀಸ್ ಮಾಡಿದ್ವಿ. ಅದರಲ್ಲಿ ಈ ಸರಿ ಒಂದು ಏನಂತಂದರೆ ಇನ್ಸೆಕ್ಟ್ಸ್ ಅಂತ ಏನಾಗುತ್ತೆ, ಈ ಹುಳಗಳು, ಆ ಮಾದರಿ ಇದರದೆಲ್ಲ ನಾವು ಹೂವಲ್ಲಿ ಬರ್ತಾಯಿದೆ. ತುಂಬ ಅದರಲ್ಲಿ ಒಂದು 6 ವೆರೈಟಿ ಪ್ಲಸ್ಸು ಛೋಟಾ ಭೀಮ್ ಇರ್ತಾರೆ. ಆಮೇಲೆ ಮಾಸ್ ಆ್ಯಂಡ್ ಬಿಯರ್ ಅಂತಿದೆ, ಅದಿದೆ. ಸ್ವಲ್ಪ ಮೀಡಿಯಮ್ ಅಂದರೆ ಏಜ್ಡ್ ಪೀಪಲ್ಗೆ ಬೇರೆ ಥರ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಈಗ ಸೆಲ್ಫಿ ಪಾಯಿಂಟು, ಫೋಟೋ ಪಾಯಿಂಟ್ಸು ಅದೆಲ್ಲ 1-2 ಸ್ವ್ಯಾನ್ ಅಂತ ದೊಡ್ಡದಾಗಿ ಮಾಡಿದ್ವಿ. ಅದ್ರ ಮಧ್ಯೆ ನಿಂತ್ಕೊಂಡಾಗ ಅದೊಂದು ಆಕರ್ಷಣೆ ಕೊಡುತ್ತೆ. ಆಮೇಲೆ ಒಂದು ಮ್ಯಾಂಗೋ ಟೈಪ್ ಕೊಟ್ಟಿದ್ವಿ. ಮತ್ತು ನಮ್ಮ ದೇಶದ ಹೆಮ್ಮೆಯ ವಿಚಾರ ಏನಂತಂದರೆ ಆಪ್ರೇಷನ್ ಸಿಂಧೂರ್ ಏನು ನಡೀತು, ಒಂದು ಪಾಕಿಸ್ತಾನ, ನಮ್ಮ ನರರಾಜ್ಯದ ಕಂಟ್ರಿಯವರ ಒಂದು ಇದು ದಬ್ಬಳಿಕೆಯಿಂದ ನಾವು ಆಪ್ರೇಷನ್ ಸಿಂಧೂರ್ ಅನ್ನೋದು ಏನು ಮಾಡಿದ್ವಿ, ಅದರಲ್ಲಿ ಸಕ್ಸಸ್ ಆಗಿದ್ದೀವಲ್ಲ, ಅದರದ್ದು ಒಂದು ಏನೋ ಟ್ಯಾಂಕರ್ ಇರ್ಬೋದು, ವಾರ್ ಟ್ಯಾಂಕರು ಹಾಗೂ ವಾರ್ಶಿಪ್ಪು ಹಾಗೂ ಇದು ಜೆಟ್ಟು ಪ್ಲೈನು, ಏನು ಆ ಥರ ಮಾದರಿಯನ್ನು ಒಂದು ದೊಡ್ಡದಾಗಿ ಮಾಡ್ತಾಯಿದ್ವಿ. ಒಂದು ಶಿಪ್ ಅಂದರೆ ಒಂದು 20 ಅಡಿಯಷ್ಟು ಮಾಡಿ ಇದು ಮಾಡ್ತಾಯಿದ್ವಿ. ಅದಲ್ಲದೆ ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರವ್ರದ್ದು ಒಂದು ಸಿರಿಧಾನ್ಯದಲ್ಲಿ ಒಂದು ದೊಡ್ಡದಾಗಿ ಬರುತ್ತೆ. ಆಮೇಲೆ ರೀಸೆಂಟಾಗಿ ನಾವು ಒಳ್ಳೆ ನಮ್ಮ ಇವರು ಸಾಲುಮರದ ತಿಮ್ಮಕ್ಕ ಅವರು ತೀರ್ಕೊಂಡಿದ್ದಾರೆ, ಆದರೆ ಅವ್ರದ್ದೊಂದು ಇದರಲ್ಲಿ ಬರ್ತಾಯಿದೆ, ಅದು ಸಿರಿಧಾನ್ಯದಲ್ಲೇ ಬರ್ತಾಯಿದೆ. ಅದ್ರ ಜೊತೆಗೆ ಬೇರೆ ಬೇರೆ ವೆರೈಟೀಸು ಇದ್ದಾವೆ. ಅದು ಬಂದು ಈಗ ಆಕರ್ಷಣೆ ಕೊಡೋದಕ್ಕೆ ಇನ್ನೂ ಕೆಲವೊಂದು ಅಲ್ಲಿಲ್ಲೂ ಸೈಕಲ್ ಹೊಡಿತಾ ಇದೆ, ಅದರ ಮಾದರಿ. ಆಮೇಲೆ ಈ ಕೆಲವೊಂದು ಹೂಗಳಲ್ಲಿ ಡಿಸೈನ್ ಮಾಡಿಬಿಟ್ಟು ಆ ಒಂದು ಸ್ಟ್ಯಾಂಡ್ನ ಇದನ್ನು ಡಿಸ್ಪ್ಲೇ ಮಾಡ್ತೀವಿ. ಅದೊಂದು 20 ವೆರೈಟಿ, ಅದು ಫ್ರೀ ಸ್ಟೈಲ್ ಡಿಸೈನಿಂಗ್ ಅಂತೇಳಿ ಅದೊಂದು ಮಾಡ್ತೀವಿ. ಈ ಸರಿ ವೆಜಿಟೇಬಲ್ ಕಾರ್ವಿಂಗ್ಸು ಅದು ಕೂಡ ಬರ್ತಾಯಿದೆ. ಆಮೇಲೆ ನಮ್ಮ ರಾಶಿಗಳಿಗೆ ಏನೇನು ಬರುತ್ತೆ ಗಿಡಗಳದು, ಅದೊಂದು ನವಗ್ರಹ ಗಿಡಗಳು ಅದೊಂದು ಬರುತ್ತೆ, ಮತ್ತು ಬೋನ್ಸಾಯಿ ಗಿಡಗಳು ಬರುತ್ತೆ. ಆನಂತರ ಇನ್ನೂ ನಾವು ಈ ಕಡೆ ಬಂದಾಗ ಈ ಸೆಲ್ಫಿ ಪಾಯಿಂಟಲ್ಲಿ ಒಂದು ಇದು ಬರುತ್ತೆ ಸರ್, ಕೃಷ್ಣ ಮತ್ತು ರಾಧಾ ಉಯ್ಯಾಲಲ್ಲಿ ಇದು ಮಾಡ್ತಾ ಇರೋಂಗೆ ಸ್ವಿಂಗಲ್ಲಿ ಅದೊಂದು ಮಾದರಿ ಬರುತ್ತೆ. ಅದು ಒಂದು ಆಕರ್ಷಣೆ ಇರುತ್ತೆ ಈ ಸರಿದು. ಬಟ್ ಇದು ಕ್ರಿಸ್ಮಸ್ ಟ್ರೀ ಏರಿಯಾ, ಈಗ ಕ್ರಿಸ್ಮಸ್ ಬರೋದ್ರಿಂದ ಅದಕ್ಕೂ ನಾವು ಡೆಕೋರೇಷನ್ ಮಾಡ್ತೀವಿ. ಇದಕ್ಕೆ ತುಂಬ ಒಂದು ಶ್ರಮಪಟ್ಟು ನಮ್ಮ ಹುಡುಗರು, ಹೊರ ಹುಡುಗರು, ಬೇರೆ ರಾಜ್ಯದಿಂದನೂ ಬಂದಿರೋಂಥ ಹುಡುಗರು, ಲೋಕಲ್ ಹುಡುಗರು ಎಲ್ಲ ಮಾಡಿ ಒಂದು ಆಕರ್ಷಣೆ ಮಾಡ್ತಾಯಿದ್ವಿ. ಭಾಳಷ್ಟು ಚೆನ್ನಾಗಿರುತ್ತೆ. ದಯವಿಟ್ಟು ಎಲ್ಲರೂ ಬನ್ನಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಸರ್. ನಮ್ಮದು ಈಗ ಪ್ರೆಸೆಂಟಾಗಿ ಒಂದು 40 ಮೆಂಬರ್ಸ್ ಕೆಲಸ ಮಾಡ್ತಾಯಿದ್ದಾರೆ. ನಮ್ಗೆ ಇನ್ನೂ ಒಂದು ನಾಳಿದ್ರಲ್ಲಿ ಮತ್ತೆ ಒಂದು 100 ಜನ ಬರ್ತಾಯಿದ್ದಾರೆ. ಮತ್ತು ಇನ್ನು ಒಂದು 20th ಒಂದು 150 ಜನ ಇರ್ತಾರೆ ಕೆಲಸಗಾರರು ಟೋಟಲಿ. ಅದು ಯಾಕೆಂದರೆ ಹೂವು ಹಾಕ್ಬೇಕಾದ್ರೆ 1-2 ದಿನದಲ್ಲಿ ನಾವು ಯೂಸ್ ಮಾಡ್ಬೇಕಾದ್ರೆ ಜಾಸ್ತಿ ಜನ ಬೇಕು, ತುಂಬ ಜನ ಬರ್ತಾರೆ ಸರ್. ನಾವು ಒಂದು 24-25ಕ್ಕೆ ಹೂವು ಬದಲಾವಣೆ ಮಾಡ್ತೀವಿ. 5 ದಿನಕ್ಕೆ ಒಂದ್ಸರಿ ಇಂಟರ್ವಲ್ ಹೂವು ಬದಲಾವಣೆ ಮಾಡ್ತೀವಿ. ಮೋಸ್ಟ್ಲಿ ಅದು ನನ್ನ ಪ್ರಕಾರದಲ್ಲಿ ಲಾಸ್ಟ್ ಇಯರು ಅವ್ರು ಏನು ಮಾಡಿಲ್ಲ, ಎಂಟ್ರಿ ಟಿಕೆಟು ಮಾಡಿಲ್ಲ. ಇವರು ಉಚಿತವಾಗಿ ಎಲ್ಲರಿಗೂ ಪ್ರವೇಶ ಇದೆ ಹೋದ ಸರಿ. ಈ ಸರಿ ಏನು ಅಂತ ತೀರ್ಮಾನ ನಮಗೆ ಗೊತ್ತಿಲ್ಲ. ಬಟ್ ಒಂದೇನು ಅಂತಂದರೆ ನಿಮಗೆ ಒಂದು 4 ಟನ್ನು ಅಥವಾ 5 ಟನ್ನು ಹೂವು ಆಗ್ಬೋದು. ನಮ್ಮದು 5 ಟನ್ನಷ್ಟು ಹೂವು 2 ಬಾರಿಗೆ ಮಾಡಿದ್ರೆ ಒಂದು 5 ಟನ್ ಹೂವು ಆಗುತ್ತೆ. ನಾವು ಬೆಂಗಳೂರು ಅಲ್ಲಿ ಆಕ್ಷನ್ ಸೆಂಟ್ರ್ ಇದೆ, ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಆಕ್ಷನ್ ಸೆಂಟ್ರ್ ಇದೆ, ಅಲ್ಲಿಂದ ರೋಸಸ್ ಬರುತ್ತೆ. ಮತ್ತು ನಿಯರ್ ಬೈ ಅಂದರೆ ನಮಗೆ ಹೊಸೂರು ಮತ್ತು ನೆಲಮಂಗಲ ಅಲ್ಲೆಲ್ಲ ಫಾರಮ್ಸ್ ಇದ್ದಾವೆ, ಅಲ್ಲಿಂದ ನಾವು ಕಂಪ್ಲೀಟ್ ರೋಸಸ್ ತರ್ತೀವಿ. ಕ್ರೈಸಾಂಥಿಮಮ್ಮು ಇದೆಲ್ಲ ಕಂಪ್ಲೀಟು ಚಿಕ್ಕಬಳ್ಳಾಪುರದಿಂದೆಲ್ಲ ಬರ್ತದೆ. ನಾವು ಊಟಿಯಿಂದನೂ ಕೆಲವೊಂದು ಐಟಮ್ಸ್ ತರಿಸ್ತಾಯಿದ್ವಿ. ಆಮೇಲೆ ಕೆಲವೊಂದು ಆರ್ಕಿಡ್ಡು ಹಾಲಾಂಡಿಂದನೂ ತರಿಸ್ತಾಯಿದ್ವಿ. ಇದಕ್ಕೆ ಕೆಲವೆಲ್ಲ ಅರೇಂಜ್ಮೆಂಟ್ಸು ತುಂಬ ಇದ್ದಾವೆ. ಊಟಿ ಸ್ಟ್ಯಾಂಡು, ಊಟಿ ಡಿಸೈನ್ ಒಂದು ಸೆಕ್ಷನ್ನೇ ಮಾಡ್ತಾಯಿದ್ದೀವಿ. ಸೊ ಅದು ತುಂಬ ಆಕರ್ಷಣೆ ಇರುತ್ತೆ, ಒಳ್ಳೆ ಅರೇಂಜ್ಮೆಂಟ್ಸ್ ಇರುತ್ತೆ. ದಯವಿಟ್ಟು ಎಲ್ಲರೂ ಬರಬೇಕು ಅಂತ ನಾವು ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ಉಮಾಶಂಕರ್ ಅಂತ, ವಿನ್ಯಾಸಕರು, ಹಾಗೂ ಈ ಒಂದು ಎಲ್ಲ ಪ್ರತಿಯೊಂದು ಇದನ್ನು ಫ್ಲವರ್ ಶೋನ ವಹಿಸ್ಕೊಂಡಿದ್ದೀನಿ. ಥ್ಯಾಂಕ್ ಯು.